ಜಂಪ್ ಹಾಕತ್ತ ಮಾಡಿ ಮಾಡಿ ಸಾಕಾಗ್ಬಿಟ್ಟಿತ್ತು. 2 ಉದ್ದ ಐತೆ. ಮುಗೀತು ಫ್ರೆಂಡ್ಸ್. ಇವಾಗ ಇದು ಆಕ್ಷನ್ ಬ್ಲೇಡ್ ಅಂತ ಪೈಪ್ನ ಕಟ್ ಮಾಡೋದು. ಕಡ್ಡಿ ಅವೇ ನನ್ನ ಹತ್ರ, ಕಡ್ಡಿ ಬೇಕಾರೆ ಐತೆ, ಕಟ್ಕೊಬೇಕು. ರಾಮಣ್ಯ ರಾಮಣ್ಯ ಒಂದೇ 1 ನಿಮಿಷ ಬಾ. ಒಂದು ದಿನದಲ್ಲಿ ನೀರು ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದವರು ಕೊನೆಗೆ 2 ದಿನ ಆಯಿತು. ಏನೋ ಕಷ್ಟಪಟ್ಟು ಎಲ್ಲ ಸರ್ಕಸ್ ಎಲ್ಲ ಮಾಡಿ ಕೊನೆಗೆ ಮೆಕ್ಯಾನಿಕ್ನ ಕರೆಸಿ ಬೋರ ಆನ್ ಮಾಡಿಸ್ಕೊಂಡಾಯ್ತು. ನೀರೇನು ಹೊರ್ಗಡೆ ಬಂತು, ಬಟ್ ಗಿಡಕ್ಕೆ ಮಾತ್ರ ನೀರು ಕಟ್ಟೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ಒಂದು ಕಡೆ ಮೋಟ್ರ್ ಆನ್ ಮಾಡಿದ್ರೆ ಈ ಮೋಟ್ರ್ ಒಳಗಡೆ ರಿಟರ್ನ್ ನೀರು ಕೆಳಗಡೆ ಹೋಗ್ತಾಯಿದೆ. ಅದಕ್ಕೆ ಇವಾಗ ಏನು ಮಾಡೋದಪ್ಪ ಅಂತಂದರೆ ಪಕ್ಕದ ತೋಟದವ್ರದ್ದು ಒಂದು ಗಾಡಿ ಇಸ್ಕೊಂಡು ಪಾಪ ಹೆಲ್ಪ್ ಮಾಡಿದ್ರು. ಅವ್ರ ಗಾಡಿ ಇಸ್ಕೊಂಡು ಹೋಗಿ ಸಿಟಿಗೆ ಹೋಗ್ಬಿಟ್ಟು ಪೈಪ್ನೆಲ್ಲ ತೊಗೊಂಬಂದರು, ಏನೋ ವಾಲ್ ಹಾಕ್ತೀನಿ ಅಂತ. ಸೊ ಇವಾಗ ಪೈಪನ್ನು ಕಟ್ ಮಾಡಿ ಅದನ್ನು ಆಕ್ಷನ್ ಬ್ಲೇಡಲ್ಲಿ ಕಟ್ ಮಾಡಿ ಪೈಪ್ನ ವಾಲ್ ಹಾಕಬೇಕು. ಸೊ ಇವಾಗ ಹೆಂಗೆ ಹಾಕ್ತಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಬ್ಲೇಡ್ ಕೊಡ್ತೀಯಾ? ಅದಕ್ಕೆ ಬಂದು ಇಲ್ಲ ತಗೋ, ಸುಮಾರಾಗಿ ಮೆಜರ್ಮೆಂಟ್ ಮಾಡಿದ್ದೀನಿ. ಎಲ್ಲಿದ್ರಾಗದ ಇದು ಗಮ್ಮು ಫ್ರೆಂಡ್ಸ್, ಪೈಪ್ ಹಾಕೋದು. ಹೌದು, ಕೊಡು. ತಗೋ, ಎಲ್ಲಿಗೆ ಹಾಕ್ಬೇಕು ಅದು ಹಾಲ್ ಅಂತ ತೋರಿಸೋಗ್ಲಿ. ಕಾಲ್ ಮಾಡಿದ್ಯಾ? ಇದು ಎಂತ ಮಾಡಬೇಕು? ತಿನ್ನಕ್ಲಾ? ಇದು ನೋಡಿ ಫ್ರೆಂಡ್ಸ್, ಇವಾಗ ತಗೊಂಬಂದಿರೋದು ಹಾಕಕ್ಕೆ ಅಂತ ವಾಲ್ ಇದು. ಸೊ ಇದು ಬೇಕಂದ್ರೆ ನೀರನ್ನ ಆನ್ ಮಾಡ್ಕೋಬೋದು, ಬೇಡ ಅಂದರೆ ತಿರುಗಿಸ್ಬೋದು. ಅದಕ್ಕಂತ ಯೂಸ್ ಮಾಡೋವಂಥದ್ದು ಇದು ವಾಲು. ಎಲ್ಲರಿಗೂ ಗೊತ್ತಿರ್ತದೆ. ಕೊಡ್ಲೇ ವಾಲ್? ಇವ್ರಿಗೇನು ಗೊತ್ತಿರ್ತದೆ? ಯಾರೋ ನಮ್ಮಂಥ ಎಡಬಡಿಗಳು ಅಲ್ಲಿ ಇಲ್ಲಿ ಓಡಾಡೋರಿಗೆ ಗೊತ್ತಿರ್ತದೆ. ಹಿಡ್ಕೊದೆ. ಅಂಗಡಿ ಇದ್ದಾಗ ಹಿಂಗಾದ್ರೆ ಮಾಡ್ತಿದ್ನಲ್ಲ ಅವಾಗ. ಒಂದು ಕಡೆ ಕೆಳದಿರ್ತದೆ. ಈ ಬಾರ್ದು ಹಂಗೆ ಹಾಕ್ಬೇಕಿದೆ, ಹಿಂಗೆ ಹಾಕೋದಿಲ್ಲ ಅಂತ. ಲೂಸ್ ಆಗ್ತದೆ ಕರೆಕ್ಟ್ ಅಂತ ನೋಡಿ. ಇರು ಗಮ್ಮ ಗಮ್ಮ ಹಾಕ್ಬಿಟ್ರೆ ಡ್ರೈ ಆಗ್ತದೆ ಅಷ್ಟೇ. ಇಷ್ಟೇ ಹೋಗೋದಾ? ರಾಮಣ್ಯ ಒಂದೇ 1 ನಿಮಿಷ ಬಾ. ವಾಲ್ ಹಾಕೋದಕ್ಕೆ ಅಂತೇಳಿ ಗಮ್ ಹಾಕಿದ್ದೀವಿ ಪೈಪಿಗೆ. ಅದು ಸ್ವಲ್ಪ ಹೊತ್ತು ಡ್ರೈ ಆಗಬೇಕು, ಒಂದು 10 ರಿಂದ 15 ನಿಮಿಷನಾದರೂ ಕಾಯಬೇಕು ಅದು ಡ್ರೈ ಆಗೋಕ್ಕೆ. ಅದಕ್ಕಂತಲೇ ಸುಮ್ಮನೆ ನಿಂತ್ಕೊಂಡಿದ್ದೀವಿ ಇವಾಗ. ಹಲೋ, ಕಡ್ಡಿ ಅವೇ ನನ್ನ ಹತ್ರ, ಕಡ್ಡಿ ಬೇಕಾರೆ ಐತೆ, ಕಟ್ಕೊಬೇಕು. ಅದಕ್ಕೆ ಜಂಪ್ ಹಾಕತ್ತಾರ. ನಾನು ಗಮ್ಮ ಹಾಕ್ತೀನಿ ನೋಡು. ನಾನು ಹಿಂಗೆ ಎತ್ತೀನಿ, ನೀನು ನೋಡು ಹಿಂಗೆ ಎತ್ತಬೇಕು ನೋಡಿ. ಹಿಂಗೆ ಗೊತ್ತಾಯ್ತಾ? ನೋಡು, ನಾನು ಹಿಂಗೆ ಹೇಳ್ಕೊಂಡ್ರೆ ನೋಡಿ ಹಿಂಗೆ. ನೀನೀಗ ಹಾಕಿ ಗಮ್ಮ ಹಾಕಿ ಹೊಡಿತಲ್ಲ. ಕೆಳಗಡೆ ಭಾಗಕ್ಕೆ ಪೈಪ್ಗೆ ಗಮ್ ಹಾಕಿ ಡ್ರೈ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟು ಮೇಲ್ಗಡೆ ಇನ್ನೊಂದು ಪೈಪ್ನ ಹಾಕಬೇಕಲ್ಲ ಒಳಗಡೆ, ಅದಕ್ಕೋಸ್ಕರ ಇವಾಗ ಗಮ್ ಹಾಕಿ ಅದ್ರ ಹಸಿ ಇರಬೇಕಾದ್ರೇ ಮೇಲ್ಗಡೆ ಪೈಪ್ನ ಹಾಕಿ ಪ್ರೆಸ್ ಮಾಡಬೇಕು. ಆಯಿತು ಫ್ರೆಂಡ್ಸ್, ವಾಲ್ ಫಿಕ್ಸ್ ಮಾಡಿದ್ದು.
ಇಷ್ಟೋ ತನಕ ವಾಲ್ ಹಾಕಿ ಒಂದು ಬೋರಲ್ಲೇನೋ ಸರಿ ಹೋಯ್ತು. ಇವಾಗ ನೀರು ರಿಟರ್ನ್ ಹೋಗ್ತಾ ಇಲ್ಲ ಬೇರೆ ಬೋರ್ಗೆ ವಾಲ್ ಹಾಕಿರೋದ್ರಿಂದ. ಆದರೆ ಇನ್ನೊಂದು ಬೋರಲ್ಲಿ ಸ್ವಲ್ಪ ನೀರು ಬರ್ತಿತ್ತು, ಅದು ಕೂಡ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗಿತ್ತು. ಏನಕ್ಕೆ ಅಂತ ನೋಡೋಣ ಅಂದ್ಬಿಟ್ಟು ಒಂದು ಕಂಬಕ್ಕೆ ಪಕ್ಕದಲ್ಲೇ ಇರೋಂಥ ಕಂಬದಲ್ಲಿ ವೈರ್ ಏನಾದರೂ ಲೂಸ್ ಕನೆಕ್ಷನ್ ಆಗಿರ್ಬೋದು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಬ್ಬರು ಇದು ಮೋಟ್ರ್ ಹೊಡೋದಕ್ಕೆ ಬಲ್ಪಲ್ಲಿ ಎಲ್ಲ ಬಲ್ಪಲ್ಲೂ ಅಲ್ಲ ಕರೆಂಟ್ ಬಂತಾ ಇಲ್ವಾ ಅಂತ ಇನ್ನೊಬ್ರು ಚೆಕ್ ಮಾಡ್ತಾವ್ರೆ, ಇಲ್ಲಿ ಹೆಲ್ಪ್ ಮಾಡ್ತಾವ್ರೆ ಪಕ್ಕದವ್ರೇನೆ. ಆವಾಗಲೇ ಗಮ್ ಹಾಕ್ಬಿಟ್ಟು ಹೋಗಿದ್ವಿ, ಒಂದು 15 ನಿಮಿಷ ಆಯಿತು. ಇವಾಗ ಡ್ರೈ ಆಗಿದೆ. ಇವಾಗ ವಾಲ್ನ ಆನ್ ಮಾಡಿ ನೀರು ಲೀಕ್ ಆಗುತ್ತಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡಿ ನೋಡ್ಕೊಳ್ಳೋಣ. 2 ನಿಮಿಷ ಅಷ್ಟೇ. ನಾನು ಹೋಗಲ್ಲ, ಆನ್ ಮಾಡ್ತೀನಿ. ಹೋಗಲ್ಲ ಅದಕ್ಕಂತ ಹೋಗಿಲ್ಲ. ನೀನೇನು ಮಾಡ್ತೀವಿ ಗೊತ್ತಾ, ಮಾಮೂಲಿ ನಾನು ಹೇಳಿದ್ಮೇಲೆ ಅಲ್ಲಿ ಎತ್ಕೊಂಬ, ಅಲ್ಲಿ ನೋಡೋಣ. ಅಲ್ಲಿ ಒಂದು ಕಂಟ್ರೋಲ್ ಮಾಡಿ ಅಲ್ಲಿ ಒಂದು ಬಿಟ್ಟೆ ದೂರ ಆಫ್ ಮಾಡ್ಬೇಕಿಲ್ಲ. ಹಾಂ ಇದು ಆಫ್ ಮಾಡಿರ್ತೀನಿ. ಅವ್ರ ಕೈ ಆಗಲ್ಲ, ಮೊದಲೇ ಗಾಯ ಆಗಿದೆ ಅಂತ ಗೊತ್ತು ನಿಮಗೆ. ಬಟ್ ಆದ್ರೂ ಏನು ಮಾಡೋದು, ಯಾರೂ ಇವಾಗ ಇಲ್ವಲ್ಲ, ಹಂಗಾಗಿ ಅದೇ ಕೈ ಗಾಯದ ಕೈಯಲ್ಲೇ ಹಾಕಬೇಕು. ತೋರಿಸ್ತೀನಿ ನೋಡಿ. ಅದೇ ಇದು ವಾಲ್ ಹಾಕ್ತಾ ಇದ್ದೀನಿ. ವಾಲ್ ಹಾಕ್ಬಿಟ್ಟು ಅದಕ್ಕೆ ಕುಯ್ಲೇನ್ರಿ ಕುಯ್ ಅಂದರೆ ಕುಯ್ತೀನಪ್ಪ. ಕೊನೆಯದಾಗಿ ಹೆಂಗೋ ಮೋಟ್ರ್ ಆನ್ ಮಾಡಿ ಮೋಟ್ರನ್ನೆಲ್ಲ ಸರಿ ಮಾಡಿಸಿ ಮೋಟ್ರ್ ಆನ್ ಮಾಡಿ ನೀರು ಬಂದು ಇವಾಗ ಡ್ರಿಪ್ನೆಲ್ಲ ಚೆಕ್ ಮಾಡ್ತಾಯಿದ್ದೀವಿ. ಸೊ ನೀರನ್ನ ನೋಡ್ತಿದ್ರೇ ಖುಷಿ, ಹೆಂಗೆ ಚುಮ್ತಾ ಇದೆ ಅಲ್ಲ, ಅದಕ್ಕೋಸ್ಕರನೇ ತುಂಬಾ ಖುಷಿ ಆಗುತ್ತೆ ನೀರನ್ನ ನೋಡ್ತಾಯಿದ್ರೆ. ನೆನ್ನಿಂದ ಈ ನೀರನ್ನ ನೋಡೋಕ್ಕೆ ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟಿತ್ತು. ನಮ್ಮೂರಿನ ಈ ವಿಲೇಜ್ ಲಾಗ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಹಾಗೆ ಈ ವ್ಲಾಗು ಬೇರೆ ರೀತಿಯಲ್ಲಿ ಏನಾದರೂ ಮಾಡ್ಬೋದಿತ್ತು ಅಂತ ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡ್ಕೊಂಡು ಹೋಗ್ತಾ ಇದೆಯಾ? ಮತ್ತು ಅವು ಎಗ್ರದ್ನೇನು ಮಾಡಲೇ ಇಲ್ಲ, ಸುಮ್ಮನೆ ಹೊರಟೋದೆ. ಅಲ್ಲಿ ಎಗ್ರಿಲ್ಲ ಅದು. ಕೊನೆಯದಾಗಿ ಹೆಂಗೋ ಮೋಟ್ರ್ ಆನ್ ಮಾಡಿ ಮೋಟ್ರನ್ನೆಲ್ಲ ಸರಿ ಮಾಡಿಸಿ ಮೋಟ್ರ್ ಆನ್ ಮಾಡಿ ನೀರು ಬಂದು ಇವಾಗ ಡ್ರಿಪ್ನೆಲ್ಲ ಚೆಕ್ ಮಾಡ್ತಾಯಿದ್ದೀವಿ. ಸೊ ನೀರನ್ನ ನೋಡ್ತಿದ್ರೇ ಖುಷಿ, ಹೆಂಗೆ ಚುಮ್ತಾ ಇದೆ ಅಲ್ಲ, ಅದಕ್ಕೋಸ್ಕರನೇ ತುಂಬಾ ಖುಷಿ ಆಗುತ್ತೆ ನೀರನ್ನ ನೋಡ್ತಾಯಿದ್ರೆ. ನೆನ್ನಿಂದ ಈ ನೀರನ್ನ ನೋಡೋಕ್ಕೆ ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟಿತ್ತು.